ಆಧಾರ ಆಗುತ್ತೆ ಅಂತ ಬಂದವರಿಗೆ ಒಂದಿಷ್ಟು ಅತಂತ್ರ ಆಯ್ತು. ಇವತ್ತಿಗೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇಷ್ಟು ಪೇಮೆಂಟು ಇವತ್ತಿಗೂ ಬಂದಿಲ್ಲ ಆ ಶಿಸ್ತು. ಬರಹಗಾರರಿಗೆ ಅಷ್ಟೊಂದು ಬೆಲೆ ಇಲ್ಲ ಅನ್ನೋದು ಒಂದು ಥ್ಯಾಂಕ್ಸ್ಲೆಸ್ ಜಾಬ್ ಅಂತಾನೆ ಹೇಳ್ಬೋದು ಸರ್. ಮುಂದೇನು ಏನು ಇಲ್ಲದೆ ಬಂದಿರೋನ್ಗೆ ಒಂದು ಬದುಕು ಕಟ್ಕೊಟ್ಟಿದೆ. ಸೊ ನಿಮಗೆ ತೃಪ್ತಿ ಕೊಟ್ಟಂತ ಬರಹ ಆ ತೆಲುಗು ಇಂಡಸ್ಟ್ರಿ ಸ್ವಲ್ಪ ರೈಟರ್ ಬೇಸ್ಡ್ ಇಂಡಸ್ಟ್ರಿ. ಅಲ್ಲಿ ಆ ಬರಹಗಾರರಿಗೆ ಬೆಲೆ ಇದೆ. ಸಿನಿಮಾದ ಆರಂಭ ಓಂಕಾರ ಅಕ್ಷರದಿಂದ ಶುರುವಾಗುತ್ತೆ. ಹೀರೋಗಳು ಬದಲಾಗಬೇಕು ಅಂತ ಹೇಳ್ತೀರಾ. ನಿಮ್ಮ ರೈಟಿಂಗ್ ಸ್ಕಿಲ್ ನೋಡೋದಂಥ ಡೈರೆಕ್ಟ್ರು ನಿಮ್ಮನ್ನ ಯಾವತ್ತು ಯಾರೂ ಬಿಟ್ಟಿಲ್ಲ. ನೀವು ಹೊಸಬ್ರಿಗೂ ಕೆಲಸ ಮಾಡಿದ್ರಿ, ಹಳಬರಿಗೂ ಕೆಲಸ ಮಾಡಿದ್ರಿ. ಹೊಸಬ್ರು ಸಿನಿಮಾ ಹೇಳೋದಾದ್ರೆ ರೀಸೆಂಟಾಗಿ ಒಂದು ತೂತು ಮಡಿಕೆ ಸಿನಿಮಾದ ಡೈಲಾಗು ಚೆನ್ನಾಗಿ. ಸರ್, ಹೊಸಬ್ರು ಸಿನಿಮಾ ಕೆಲಸ ಮಾಡೋದ್ವಾಗ ಒಂದು ತುಂಬಾ ಖುಷಿ ಏನಂದ್ರೆ ಸರ್, ನಾನು ನಂಬಿರೋದೇನಂದ್ರೆ ಈಗ ಒಂದಷ್ಟು ಸಿನಿಮಾಗಳು ಕೆಲಸ ಮಾಡಿದ್ಮೇಲೆ ಅದೇ ಟೆಂಪ್ಲೇಟ್ ಅಲ್ಲಿ ಡೈರೆಕ್ಟರ್ಗಳು ಮುಂದುವರಿತಿರ್ತಾರೆ. ಬಟ್ ಈ ಹೊಸಬ್ರು ಅಂದ ತಕ್ಷಣ ಅವರೊಂದು ಹೊಸತನದೇನೋ ಅಂತ ತಂದಿರ್ತಾರೆ. ಆ ನಿಟ್ಟಿನಲ್ಲಿ ನನಗೆ ತೂತು ಮಡಿಕೆ ಮತ್ತೆ ಸಂಕಷ್ಟಕರ ಗಣಪತಿ ಲೈನೇ ಚೆನ್ನಾಗಿತ್ತು. ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್ ಅದ್ರ ಮೇಲೆ ಒಂದು ನಾವು ಮಾತನ್ನು ಕೇಳ್ತಿರಲ್ಲ ಕೈ ಅನ್ನೋದ್ರ ಮೇಲೆ ಕತೆ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಹಂಗೆ ಶುರು ಮಾಡಿದ್ದು. ನೀವು ನಂಗೆ ತೂತು ಮಡಿಕೆ ಸಿನಿಮಾ ನಾನು ಇಮಿಡಿಯೇಟ್ ಆಗಿ ನಮ್ಮ ಬೆಲ್ಬಟಮ್ ಆದ್ಮೇಲೆ ಮಾಡಿದ್ದು ಸರ್. ಸೊ ಅದು ತುಂಬಾ ಅಂದ್ರೆ ಹೊಸಬ್ರಾಗಿರೋದ್ರಿಂದ ನಮ್ಗೆ ಸ್ವಲ್ಪ ನಂಬಿ ಸ್ವಲ್ಪ ಫ್ರೀಡಮ್ ಕೊಡ್ತಾರೆ. ಚಿಕ್ಕ ಪುಟ್ಟ ಏನೋ ಮಾಡಿಫಿಕೇಶನ್ ಬೇಕಾದ್ರೆ ಮಾಡ್ಕೋಬಹುದು. ಅಂದ್ರೆ ನಾವು ಗುರುತಿಸ್ಕೊಳಕ್ ಬೇಕಾದಂತದ್ದು ಮಾಡಬಹುದು. ಒಳ್ಳೆ ವೇದಿಕೆ ಅದು. ಹೌದೌದು. ಓಕೆ, ಅಪ್ಪ ಸಂಧಿ ಮಾಡ್ತಾರೆ, ಮಗ ಆ ಹಾದಿ ಹಿಡಿಲಿಲ್ಲ. ಹೌದು. ಅದಾದ ನಂತರ ಅಪ್ಪನಿಗೆ ಅನ್ಸುತ್ತೆ ಈ ಕೆಲಸ ಮಾಡ್ತಾ ನನ್ನ ಮಕ್ಳನ್ನ ಹೇಗೆ ಓದ್ಸಕ್ಕಾಗುತ್ತೋ ಇಲ್ವೋ ಅಂತ. ಆ ಟೈಮಲ್ಲಿ ನಿಮ್ಗೆ ಹೇಳ್ತಾರೆ ನಿಮ್ ದಾರಿ ನಿಮಗೆ ನೋಡ್ಕೊಳ್ಳಿ ಅಂತ. ನಿಮಗೆ ಅದೇನೋ ಒಂದು ಅಪ್ಪ ಏನೋ ಹೇಳಿದ್ರು ಅಂತ ಬಂದು ಬಿದ್ರಿ ಇಲ್ಲಿ. ಸೊ ಅಪ್ಪ ಏನೋ ಆಧಾರ ಆಗುತ್ತೆ ಮಗನಿಗೆ ಅಂತ ಬೆಂಗಳೂರಿಗೆ ಕಳಿಸಿದ್ರು, ಅಥವಾ ನಿಮ್ ಕೆಲಸ ಮಾಡ್ಕೊಳಪ್ಪ ಅಂತ ಅಂದ್ರು. ನೀವು ಅಪ್ಪ ಹೇಳಿದ ಮಾತು ನಂಬ್ಕೊಂಡು ಇಲ್ಲಿ ಬಂದ್ರಿ. ಆರಂಭದಲ್ಲಿ ಸಿನಿಮಾ ಅಂದ ತಕ್ಷಣ ಒಂದು ದೂರದ ಬೆಟ್ಟ ಅದು ಸಿನಿಮಾ. ಹತ್ರ ಬಂದಾಗ ಗೊತ್ತಾಗೋದು. ಸೊ ನಿಮಗೆ ಆಧಾರ ಆಗುತ್ತೆ ಅಂತ ಬಂದವರಿಗೆ ಒಂದಿಷ್ಟು ಅತಂತ್ರ ಆಯ್ತು. ಹೌದು. ಮುಂದೇನು ಸರ್, ನೀವು ಹೇಳಿದ ಕರೆಕ್ಟ್. ಕುತೂಹಲ, ಆಕರ್ಷಣೆ ಅದರದ್ದೆಲ್ಲದಿಂದ ಬಂದಾದ್ಮೇಲೆ ಇಲ್ಲಿ ಗೊತ್ತಾಗಿದ್ದು, ಈಗ ಏನಾಗುತ್ತೆ ಮೇಕಪ್ ಏನೋ ಮಾಡ್ಬೇಕಾದ್ರೆ ನಿಯಮಿತವಾಗಿ ತಿಂಗಳೇನೋ ಬರ್ತಿತ್ತು. ಬಟ್ ಅದಾದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಓದ್ನಲ್ಲ ಸರ್, ಅದು ಒಂಥರ ರಿಸ್ಕಿ ಹೆಜ್ಜೆ. ಓಕೆ. ಯಾಕೆಂದ್ರೆ ಇವತ್ತಿಗೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇಷ್ಟು ಪೇಮೆಂಟು, ಇಷ್ಟು ಕೊಡಬೇಕು, ಇಷ್ಟು ಕನ್ವಿನ್ಸ್, ಆ ಥರದ್ದೆಲ್ಲ ಇವತ್ತಿಗೂ ಬಂದಿಲ್ಲ ಆ ಶಿಸ್ತು. ಒಂದು ಥ್ಯಾಂಕ್ಸ್ಲೆಸ್ ಜಾಬ್ ಅಂತಾನೆ ಹೇಳ್ಬೋದು ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ. ಬಟ್ ಹೆವಿ ರಿಸ್ಕ್. ಹೌದು ಸರ್. ಅವರು ಸ್ಕ್ರಾಚ್ ಇಂದ ಇದ್ದು ಅಪ್ಲೋಡ್ ಮಾಡ್ತಾರಲ್ಲ ಫಿಲ್ಮು, ಅಪ್ಲೋಡ್ ಏನು ಸರ್ 100 days ವರೆಗೂ ಇರ್ತೀವಿ ನಾವು. ಆದರೆ ಸಂಬಳ ನಿಮ್ಗೆ ಏನಂತಾರೆ ಸರ್, ಬೆಂಬಲ ಬೆಲೆ ಅಂತಾರೆ, ಏನೋ ಅಂತಾರಲ್ಲ ಕನಿಷ್ಠ ಬೆಲೆ, ಆ ಕನಿಷ್ಠ ಬೆಲೆನೂ ಇಲ್ಲ. ಆ ಥರದ್ದೊಂದು ಜರ್ನಿ 10 ವರ್ಷ ಸರ್. ಅಂದರೆ ಮನೆಗೆ ಹೇಗೆ ಹೋಗೋದು, ಎಷ್ಟೊಂದು ಸರ್ತಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಮನೆಗಳಿಗೆ ಹೋಗಿಲ್ಲ ಸರ್, ನಾನು ಮನೆಗೆ ಹೋಗೋದೇ ಬಿಟ್ಟಿದ್ದೀನಿ. ಆಫೀಸಲ್ಲೇ ಮಲ್ಕೊಂಡ್ಬಿಡೋದು. ಅಂದರೆ ಸರ್ ಈಗ ಹೋದಾಗ ಏನೋ ಒಂದು ಮಿನಿಮಮ್ ಏನೋ ಒಂದು ಡಿಮ್ಯಾಂಡ್ ಇರ್ತದೆ, ನಿರೀಕ್ಷೆ ಇರ್ತದೆ. ಮಗ ಬೆಂಗಳೂರಲ್ಲಿ ಇದ್ದಾನೆ, ದುಡಿತಿದ್ದಾನೆ ಅಂತ. ಅದು ದುಡಿತಾ ಇದ್ದಾನೆ ಕಾನ್ಸೆಪ್ಟಿಗೆ ನಾವು ಕರೆಕ್ಟಾಗಿ ದುಡಿತಿರಲ್ಲ. ಅಂದ್ರೆ ಆ ಇನ್ಕಮ್ ಬರ್ತಾ ಇರಲ್ಲ. ದುಡಿತಾ ಇರ್ತೀರಿ, ಅದ್ರ ಇನ್ಕಮ್ ಇಲ್ಲ. ದುಡಿಮೆ ಇದೆ, ಆದರೆ ಅದಕ್ಕೆ ಆದಾಯ ಇಲ್ಲ. ಸೊ ಇವತ್ತಿಗೂ ಅದೇನು ಸುಧಾರಿಸಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ದು. ಖಂಡಿತವಾಗಿ ಅದು ತುಂಬಾ ದೊಡ್ಡ ಸ್ಟ್ರಗ್ಲಿಂಗ್ ಜರ್ನಿ ಸರ್. ಅವ್ರಿಗೊಂದು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇರೋದು ಒಂದೇ ಒಂದು ಆಶಾಭಾವನೆ ಏನಂದ್ರೆ, ನಾಳೆ ಒಬ್ಬ ಡೈರೆಕ್ಟರ್ ಆಗ್ತೀನಿ, ಈ ಅಷ್ಟು ವರ್ಷದ ಸ್ಟ್ರಗಲ್ಗೆ ಒಂದು ಫಲ ಸಿಗುತ್ತೆ, ಎಲ್ಲವೂ ಮರೆಸ್ತೀನಿ ಅನ್ನೋದೊಂದು ಆ ನಿರೀಕ್ಷೆ ಇಟ್ಕೊಂಡೆ ಇವತ್ತಿಗೂ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರು ಇದ್ದಾರೆ. ನಾನು ಅದೇ ದಿಕ್ಕಲ್ಲಿದ್ದೆ. ನನ್ನ ಅದೃಷ್ಟ ಅಂತ ಹೇಳ್ಬೋದು, ಒಂದು ಪಲ್ಲಟ, ಒಂದು ಚಿಕ್ಕ ಡಿವಿಯೇಷನ್ ಸಿಕ್ಬಿಟ್ಟು ನಾನು ರೈಟಿಂಗ್ ಕಡೆ ಹೋದೆ. ರೈಟಿಂಗ್ ಕಡೆ ಸರ್ ಮುಂಚೆ ಒಂದು ಸ್ವಲ್ಪ ಸ್ಟ್ರಗಲ್ ಎಲ್ಲ ಇತ್ತು. ಬಟ್ ಇವತ್ತು ನಾನು ತುಂಬ ಧೈರ್ಯವಾಗಿ ಹೇಳಬಲ್ಲೆ, ಬದುಕು ಕಟ್ಕೊಂಡಿದ್ದೀನಿ ರೈಟಿಂಗಿಂದ. ಇದನ್ನ ಸ್ವಲ್ಪ ಘಂಟಾಘೋಷವಾಗಿ ಹೇಳ್ಬೇಕಾಗುತ್ತೆ ಸರ್. ಯಾಕೆಂದ್ರೆ ಯಾರು 4 ಜನ ಆಸಕ್ತಿ ಇರೋರು ಬಂದ್ರೆ ಖುಷಿ ನನಗೆ. ಇವತ್ತು ಖಂಡಿತವಾಗಿ ನಾನೇನು ಇಲ್ಲದೆ ಬಂದಿರೋನಿಗೆ ಒಂದು ಬದುಕು ಕಟ್ಕೊಟ್ಟಿದೆ. ಓಕೆ, ಬರವಣಿಗೆ ಬದುಕು ಅಂತ ಹೇಳಿದ್ರಿ. ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ, ಕನ್ನಡ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗೆ ಹೋಲಿಸಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಹಗಾರರಿಗೆ ಅಷ್ಟೊಂದು ಬೆಲೆ ಇಲ್ಲ ಅನ್ನೋದು, ಇದು ಒಪ್ತೀರಾ ಸರ್? ಇದು ಅರ್ಧ ಸತ್ಯ, ಒಪ್ಪಲೇಬೇಕು ಆಗುತ್ತೆ. ಯಾಕೆಂದ್ರೆ ನಾವು ನಿಷ್ಠುರವಾಗಿ ಮಾತಾಡ್ಬೇಕಂದ್ರೆ ಒಪ್ಪಬೇಕಾಗತ್ತೆ ಸರ್. ಇದು ಸುಮ್ಮನೆ ನಾನು ನೇರವಾಗಿ ಹೇಳ್ಬೇಕಂದ್ರೆ ಸರ್, ಇವತ್ತು ರೈಟಿಂಗ್ ಅಂದ್ರೆ ಕನ್ನಡದಲ್ಲಿ ಡೈಲಾಗ್ ರೈಟರ್ ಅಂತಾರೆ. ಬಟ್ ಆದ್ರೆ ಒಬ್ಬ ಕಥೆಗಾರನ ರೈಟ್ರು ಅಂತ ಅವನಿಗೆ ಮಾನ್ಯತೆ ಕೊಡೋದು, ದುಡ್ಡು ಕೊಡೋದು ಇನ್ನೂ ಅಷ್ಟು ಬಂದಿಲ್ಲ. ಆ ಪ್ರತೀತಿ ಇನ್ನು ಶುರುವಾಗಿಲ್ಲ. ಅದಾಗಬೇಕು. ಮತ್ತೆ ಸ್ಕ್ರೀನ್ ರೈಟಿಂಗ್ ಸರ್ ದೊಡ್ಡ ಸ್ಕಿಲ್ ಸರ್ ಇವತ್ತು.
ಸರ್ ಇವತ್ತು ಸ್ಕ್ರೀನ್ ಪ್ಲೇ ಸ್ಕ್ರೀನ್ ರೈಟಿಂಗ್ ಇಂಪಾರ್ಟೆಂಟ್. ಯಾವ ಕಥೆಯನ್ನ ಯಾವ ಆಯಾಮದಲ್ಲಿ ಹೇಳ್ತೀವಿ ಅನ್ನೋದೇ ಹೊಸತನ ಇವತ್ತು. ಸೊ ಆ ಸ್ಕ್ರೀನ್ ರೈಟರ್ನ ನಾವು ಇವತ್ತಿಗೂ ಅಲ್ಲ ಬೆಳೆಸೇ ಇಲ್ಲ ಸರ್. ಆ ಸ್ಕ್ರೀನ್ ರೈಟರ್ ಅಂದ್ರೆ ಒಬ್ಬ ದುಡ್ಡು ಕೊಟ್ಟು ಅವನ ಸ್ಕ್ರೀನ್ ರೈಟರ್ ಅಂತ ಹಾಕೊಂಡಿದ್ದು ನಾನು ತುಂಬಾ ಕಡಿಮೆ ನೋಡಿರೋದು. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಅಂತ ಒಂದು ಸಿಂಗಲ್ ಕರ್ನಾಟಕ ಕಾಲ ಸರ್. ಅದು ನಾನು ಈ ಒಂದು ತೆಲುಗು ಸಿನಿಮಾ ಕೆಲಸ ಮಾಡಿದೆ ನಮ್ಮ ಹರ್ಷ ಮಾಸ್ಟರ್ ಜೊತೆ, ಭೀಮಾ ಅಂತ. ಅದಕ್ಕೆ ಕೆಲಸ ಮಾಡಿದಾಗ ಸರ್ ಅಲ್ಲಿ ನನಗೆ ಗೊತ್ತಾಯ್ತು ಸರ್, ಆ ತೆಲುಗು ಇಂಡಸ್ಟ್ರಿ ಸ್ವಲ್ಪ ರೈಟರ್ ಬೇಸ್ಡ್ ಇಂಡಸ್ಟ್ರಿ. ನಾನು ತುಂಬಾ ಜನ ಅಲ್ಲಿ ಎಂಕ್ವೈರಿ ಮಾಡಿದಾಗ ಗೊತ್ತಾಯ್ತು, ಈಗ ಯಾರ್ಯಾರೋ ಅಲ್ಲಿ ಪ್ರಚಲಿತವಾಗಿ ಸಿನಿಮಾ ಮಾಡ್ತಿದಾರಲ್ಲ, ಹೀರೋ ಅನಿಲ್ ರವಿಪುಡಿ, ಕೊರಟಾಲ್ ಶಿವ ಅವರೆಲ್ಲ, ಅವ್ರು ಮುಂಚೆ ರೈಟರ್ ಅಂತೆ. ಹೌದು, ಅಂದ್ರೆ ರೈಟರ್ನ ನಂಬಿ ಸಿನಿಮಾ ಕೊಡುವಂತ ಕಲ್ಚರ್ ಇದೆ ಅಲ್ಲಿ. ನನ್ನ ಕಣ್ಮುಂದಿನ ಒಂದು ಉದಾಹರಣೆ ಸರ್, ಒಂದು ದೊಡ್ಡ ರೈಟರ್ ಹತ್ರ ಬರ್ಸಿ ಅಂತ ಹೇಳಿದೆ, ಅವ್ರ ರೆಮ್ಯುನರೇಷನ್ ಬೇಡ, ಕಷ್ಟ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಇಂಡೈರೆಕ್ಟ್ ಹಾಕಿದ್ರು. ನನ್ಗೆ ಆಶ್ಚರ್ಯ ಆಗ್ಬಿಡ್ತು, ಒಬ್ಬ ಡೈಲಾಗ್ ರೈಟರ್ ಪೇಮೆಂಟ್ಗೆ ಭಯ ಪಡ್ತಾರ ಇವರು, ಎಷ್ಟಿರ್ಬೋದು ಅಂತ ಅದನ್ನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಇನ್ನೊಬ್ರು ರೈಟರ್ ಬಂದ್ರು, ಅಬ್ಬೂರ್ ರವಿ ಅಂತ ಒಬ್ರು ರೈಟ್ರು, ಬೊಮ್ಮರಿಲ್ಲು ಮತ್ತೆ ಮೇಜರ್ ಸಿನಿಮಾ ಎಲ್ಲ ಮಾಡಿರೋಂಥವ್ರು ಸರ್. ಅವ್ರು ಒಂದು ಪೇಮೆಂಟ್ ಕೇಳಿದ್ರು ಸರ್. ನಾನು ಖಂಡಿತವಾಗಿ ನಾನೇನು 40-45 ಸಿನಿಮಾ ಮಾಡಿದ್ದೀನಲ್ಲ ಅಷ್ಟು ತಗೊಂಡಿಲ್ಲ ಸರ್. ಅಷ್ಟು ಸಿನಿಮಾ ಕೆಲಸ ಮಾಡಿ ಅವರು ಒಂದು ಸಿನಿಮಾ ಕೇಳಿದ ಪೇಮೆಂಟ್ ನಾನು ತಗೊಂಡಿಲ್ಲ. ಅಲ್ಲಿ ಬರಹಗಾರರಿಗೆ ಬೆಲೆ ಇದೆ, ಅಷ್ಟಿದೆ. ಅಷ್ಟಿದೆ ಸರ್, ಖಂಡಿತವಾಗಿ ಇದೆ. ಆ ಕಲ್ಚರ್ ಇಲ್ಲಿಗೆ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ನಿಜ, ನೀವು ಹೇಳ್ದಂಗೆ ಬರಬೇಕು ಕೂಡ, ಯಾಕಂದ್ರೆ ಒಂದು ಸಿನಿಮಾ ಅನ್ನೋದೇ ಬರಹಗಾರರಿಂದ ಶುರುವಾಗುತ್ತೆ. ಸೊ ಇಲ್ಲಿ ಕಲ್ಚರ್ ಏನಾಗಿದೆ, ಸಿನಿಮಾ ಅಂದ್ರೆ ಹೀರೋ, ಸಿನಿಮಾ ಅಂದ್ರೆ ಒಬ್ಬ ನಿರ್ದೇಶಕ ಅನ್ನೋ ತರದಾಗಿದೆ. ಇವತ್ತು ಬಿಡಿ, ನಿರ್ದೇಶಕನಿಗೂ ಸಿನಿಮಾ ಅನ್ನೋದಿಲ್ಲ ಈಗ. ಯಾಕಂದ್ರೆ ಒಬ್ಬ ಹೀರೋ ಏನ್ ಹೇಳ್ತಾನೋ ಅದು ನಿರ್ದೇಶಕ ಕೇಳ್ಬೇಕು, ಹಾಗಾಗಿದೆ. ಹಿಂದೆ ಇದ್ರು ಪುಟ್ಟಣ್ಣ ಅವರೆಲ್ಲ ನೋಡಿದಾಗ ಸೊ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಬದ್ಧವಾಗಿರ್ತಾ ಇದ್ರು ಹೀರೋಗಳು. ಈಗ ಆ ಕಲ್ಚರೇ ಇಲ್ಲ. ಹೀರೋನೇ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ತಾರೆ, ಹೀರೋನೇ ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾರೆ. ಅಂತ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಕನ್ನಡ ಸಿನಿಮಾ ರಂಗ ಈಗ. ಸೊ ಅದೇನೇ ಇರಲಿ, ಕನ್ನಡ ಸಿನಿಮಾ ರಂಗ ಬೇರೆ ಪ್ರಭಾಷೆ ಸಿನಿಮಾ ರಂಗಗಳಿಗೆ ಹೋಲಿಸಿದ್ರೆ ರೈಟರ್ಗೆ ಬೆಲೆ ತುಂಬಾನೇ ಕಮ್ಮಿ. ಪಕ್ಕದ ಮಲಯಾಳಂ ಚಿತ್ರರಂಗ, ಮಲಯಾಳಂ ದೊಡ್ಡ ಉದಾಹರಣೆ ಸರ್. ನೀವು ಹೇಳಿದ್ರಿ ಸಿನಿಮಾದ ಆರಂಭ ಓಂಕಾರ ಅಕ್ಷರದಿಂದ ಶುರುವಾಗುತ್ತೆ. ಹೌದು, ಆ ಅಕ್ಷರದಿಂದ ಶುರುವಾಗುತ್ತೆ ಅಂದ್ರೆ ಅದು ಸರಿಯಾದ ಮಾನ್ಯತೆ ಕೊಡ್ಬೇಕು ಸರ್. ಅಲ್ಲಿ ಅದಕ್ಕೆ ಅದು ಮಾನ್ಯತೆ ಕೊಟ್ರೆ ಎಂಥ ಒಂದು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಮಲಯಾಳಂ ಸಿನಿಮಾ ದೊಡ್ಡ ಉದಾಹರಣೆ. ಇವತ್ತು ನೋಡಿ, ನಾವು ನಮ್ಮ ಸೌತ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿಲೂ ಸಕ್ಸಸ್ ಒದ್ದಾಡ್ತಾ ಇದೀವಿ ಸರ್. ಆದ್ರೆ ಅಲ್ಲಿ ಈ ವರ್ಷದಲ್ಲೇ 5 ಸಿನಿಮಾ ಏನೋ ಸಕ್ಸಸ್ ಆಯ್ತು. ಅದು ಏನು 100 crores ಕ್ಲಬ್, ಆತರ ನಮ್ಮ ನೆಲದ ಕಥೆನ ಹಿಡ್ಕೊಂಡು ಮಾಡೋದಂತ. ಹೌದು, ಆವೇಶಂ ಪಿಕ್ಚರ್ ನೋಡಿ ಸರ್, ಆ ಥರ ತುಂಬಾ ಪ್ರಯೋಗಗಳಾಗಿದೆ. ನಿಮಗೆ ಸೂರರೈ ಪೊಟ್ರು, ನಮ್ಮ ಗೋಪಿನಾಥ್ ಅವರ, ನಾವೇ ಅದನ್ನ ಗಮನ ಕೊಟ್ಟಿಲ್ಲ. ಅಂದ್ರೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಸರ್, ರೈಟಿಂಗ್ ಒನ್ಸ್ ಅಗೇನ್ ರೈಟಿಂಗ್ ವಿಚಾರಕ್ಕೆ ಬಂದ್ರೆ ಸಿನಿಮಾ ಕತೆ ಅಂತ ಬ್ರ್ಯಾಂಡ್ ಮಾಡಿದ್ವಿ. ಇಂತಿಂತದೇ ಸಿನಿಮಾ ಕತೆ ಮಾಡಬೇಕು ಅಂತ, ಅದು ಆಗಬಾರ್ದು. ಅದಕ್ಕೇನೆ ನಿಮಗೆ ಒಂಥರ ಜಡ್ಗಟ್ಟದಂಗೆ ಆಗಿರೋದು. ಮಲಯಾಳಂ ಅಲ್ಲಿ ಸರ್ ಎಲ್ಲವೂ ಸಿನಿಮಾ ಕತೆ. ಅಲ್ಲಿ ಒಬ್ಬ ಹೀರೋ ಸಪ್ಲೈಯರ್ ಕೂಡ ಆಗಿರಬಲ್ಲ, ಒಬ್ಬ ಯಾವ್ದೋ ಗಾರ್ಡನರ್ ಕೂಡ ಆಗಿರ್ಬಲ್ಲ. ಅಂದ್ರೆ ಸಮಾಜದ ಎಲ್ಲಾ ಪ್ರೊಫೆಷನಲ್ಲೂ ಇರಬಲ್ಲ ಈ ಒಂದು ಮುಖ್ಯವಾದ ಪಾತ್ರ, ಏನೋ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ನಮ್ಮ ಕನ್ನಡದಲ್ಲಿ ಹೀರೋಗಳು ಆ ರೀತಿ ತಗೊಳ್ಳೋದು ಕಷ್ಟ ಅಂತ. ಹೌದು, ಸ್ಟೀರಿಯೋಟೈಪಿಕ್ ಆಗಿ ಒಂದೇನೋ ಒಂದು ಕ್ಯಾರೆಕ್ಟರೇಷನ್ ಮಾಡ್ತೀವಿ ಸರ್. ಅಂದ್ರೆ ಅವನು ಯಾರ ಮಾತು ಕೇಳಲ್ಲ, ಅವನು ಉಡಾಳ, ರಗಡು, ಇವೇನೋ ಒಂದು ಕೆಲವು ಪದಗಳು ಬಳಸ್ತೀವಲ್ಲ, ಅದು ಹೆಂಗಾಗುತ್ತೆ ಅಂದ್ರೆ ಇವನ್ ಯಾರಿಗೆ ಎಕ್ಸಾಂಪಲ್ ಅಪ್ಪ, ಯಾರಿಗ ಎಕ್ಸಾಂಪಲ್ ಕೊಡಕ್ಕೆ ಆಗಲ್ಲ. ಅವ್ನು ಹೀರೋ ಆಗೋದು ಏನಿದ್ರು ಲಾಸ್ಟ್ ಕ್ಲೈಮ್ಯಾಕ್ಸ್, ಪ್ರೀ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಅವನೇನೋ ಒಂದು ಹೀರೋಯಿಕ್ ಆಗಿ ಬಿಹೇವ್ ಮಾಡಿ ಆ ಥರದ್ದು. ಬಟ್ ಅವ್ನ ಪ್ರೊಫೆಷನ್ನೇ ಕಷ್ಟಪಟ್ಟು ಮುಂದೆ ಬಂದ ಆ ಥರದ್ದು ಉದಾಹರಣೆಗಳು ಕಡಿಮೆ. ಓಕೆ, ಹಾಗೆ ನೋಡಿದ್ರೆ ಹೀರೋಗಳು ಬದಲಾಗಬೇಕು ಅಂತ ಹೇಳ್ತೀರಾ? ಖಂಡಿತ. ಕಥೆ ವಿಚಾರದಲ್ಲಿ ಪಾತ್ರಗಳು, ಹೌದು ಸರ್, ಎಲ್ಲವೂ ಕಥೆ ಆಗ್ಬೇಕು ಸರ್. ಎಕ್ಸಾಂಪಲ್ ಹೇಳೋದಾದ್ರೆ ಕಾಟೇರ. ಹೌದು ಸರ್, ನೋಡಿ ಸರ್, ಕಾಟೇರ ಅಂದ್ರೆ ಅಲ್ಲಿವರೆಗಿನ ದರ್ಶನ್ ಸರ್ ಸಿನಿಮಾಗಿಂತ ಇದು ವಿಭಿನ್ನವಾದ ಅಪ್ರೋಚ್. ಅದು ಅಂದ್ರೆ ನಿಮಗೆ ಐಟಮ್ ಸಾಂಗ್ ಇರ್ತಿತ್ತು, ಅದನ್ನೆಲ್ಲ ಬ್ರೇಕ್ ಮಾಡಿದಾರೆ ಅವರು. ಕರೆಕ್ಟ್, ಫೈಟ್ ಇರ್ತಿತ್ತು, ಇಂಟ್ರೊಡಕ್ಷನ್ ಬ್ರೇಕ್ ಮಾಡಿದ್ದಾರೆ. ಹೌದು ಸರ್, ಅಲ್ಲಿ ರೈಟಿಂಗ್ ಬಗ್ಗೆ ಅಷ್ಟು ನಂಬಿಕೆ ಇಟ್ಟು ಮಾಡಿದ್ದಾರೆ ಸರ್. ಕಾಟೇರ ಜೊತೆಗೆ ನಮ್ಮ ಬೆಲ್ ಬಟಮ್ ಉದಾಹರಣೆ ಕೊಡ್ಬೇಕು ಸರ್. ಯಾಕೆಂದ್ರೆ ಸರ್, ಕಾಟೇರದಲ್ಲಿ ಕತೆ ಜಡೇಶ್ ಅವ್ರದ್ದು, ಸ್ಕ್ರೀನ್ ಪ್ಲೇ ಡೈರೆಕ್ಟರ್ದು, ಡೈಲಾಗ್ ಮಾಸ್ತಿ ಅವ್ರದ್ದು, ಅದೇ ತರದ ಪ್ರಯತ್ನ ನಮ್ಮ ಬೆಲ್ ಬಟಮ್ ಅಲ್ಲಿ. ಕತೆ ಟಿ ಕೆ ದಯಾನಂದ್ ಅವ್ರದ್ದು, ಚಿತ್ರಕಥೆ ನಮ್ಮ ಜಯತೀರ್ಥ ಸರ್ದು, ಡೈಲಾಗ್ ನಂದು. ಅಂದ್ರೆ ಒಂದು ನೋಡಿ, ಪ್ರತಿಯೊಬ್ಬ ನಾವು ಡಿಸ್ಕಷನ್ ಕೂತಾಗ ಹೇಳ್ತಿರ್ತೀವಿ ಸರ್, ನನ್ನ ಕಥೆಯ ದಿಕ್ಕು ಒಂದು ಹಂತದಾದ್ಮೇಲೆ ನನಗೆ ಎಂಡ್ ಆಗ್ಬಿಡುತ್ತೆ, ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ರೀಚ್ ಆಗ್ಬಿಡುತ್ತೆ. ಆದ್ರೆ ಇನ್ನೊಂದು ಸಾಧ್ಯತೆ ಇನ್ನೊಬ್ಬನಿಗೆ ಮಾತ್ರ ಗೊತ್ತಾಗುತ್ತೆ ಸರ್. ಸೊ 3-4 ಜನ ರೈಟ್ರು ಎಲ್ಲ ಬಂದಾಗ
ಅದು ಹಂಗೆ ಕತೆ ಬೆಳೀತಾ ಹೋಗುತ್ತೆ, ಅದ್ರದ್ದು ಎಲ್ಲಾ ಕೋನಗಳಿಗೂ ತಲುಪುತ್ತೆ. ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡೋರು ಇದ್ರೇನೆ ಚೆನ್ನಾಗಿ ಒಂದು ಕಂಪ್ಲೀಷನ್. ಎಸ್ ಒಂದು ಸಿನಿಮಾ ಅನ್ನೋದೇ ಹಾಗೆ ಅಲ್ವಾ. ಸೊ ನೀವು ಆಗ್ಲೇ ಹೇಳ್ತಾ ಹೋದ್ರಿ ಸುಮಾರು ಈ ಜರ್ನಿಯಲ್ಲಿ ಒಂದಿಷ್ಟು ಸಿನಿಮಾಗಳು ಮಾಡಿದೆ ಅಂತ. ಇದುವರೆಗೆ ಒಂದು 42 ಸಿನಿಮಾಗೆ ಮಾಡಿದ್ದೀನಿ ಕೆಲಸ ಮಾಡಿದ್ರೆ ಒಂದು 28 ಸಿನಿಮಾ ರಿಲೀಸ್ ಆಗಿದೆ. ಇನ್ನು ರಿಲೀಸ್ ಆಗಬೇಕಾಗಿದೆ ಒಂದು. ಹೌದು. ಸೊ ನಿಮಗೆ ತೃಪ್ತಿ ಕೊಟ್ಟಂತ ಬರಹ ಯಾವ ಸಿನಿಮಾ ಸರ್? ಬೆಲ್ ಬಾಟಮ್. ಮತ್ತೆ ಇತ್ತೀಚೆಗೆ ನನಗೆ ತುಂಬಾ ಖುಷಿಯಾಗಿದ್ದ ಪಿಕ್ಚರ್ ಮಾರಿಗೋಲ್ಡ್ ಸರ್. ಏನಂದ್ರೆ ಡೈಲಾಗ್ ರೈಟರ್ ಪಿಚ್ಚು ಅಂತ ಕರಿತೀನಿ ಅದನ್ನ. ಕರೆಕ್ಟ್. ಆ ಸಿನಿಮಾ ನೋಡಿದ್ರೆಲ್ಲ ಡೈಲಾಗ್ ರೈಟರ್ ಪಿಚ್ಚು. ಸರ್ ಏನಾಗುತ್ತೆ, ಕೆಲವು ಎಮೋಷನ್ಸ್ ಸೆಂಟಿಮೆಂಟ್ ಸಿನಿಮಾ ಏನೋ ಅಂದ್ರೆ ಸರ್ ಪಿಲ್ಲರ್ಸ್ ತರ ಇರುತ್ತೆ ಸರ್, ಒಂದೇನೋ ಫೀಲಿಂಗ್ ತರ ಇರುತ್ತೆ ಡೈಲಾಗ್ಸು, ಯಾಕಂದ್ರೆ ಅಷ್ಟೇ ಸ್ಪೇಸ್ ಇರೋದು. ಬಟ್ ಇದರಲ್ಲಿ ನಮ್ಮ ಮಾರಿಗೋಲ್ಡ್ ಎಷ್ಟು ಸ್ಯಾಟಿಸ್ಫೈಡ್ ಆಯಿತು ನನಗೆ ಅಂದರೆ ಅದನ್ನ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೆ. ಅಲ್ಲಿ ಏನಾಗಿತ್ತು ಅಂದರೆ ಸರ್, ಪ್ರಚಲಿತ ವಿದ್ಯಮಾನಗಳು ಏನಿದೆ ಸೊಸೈಟಿಲಿ, ಈಗ ನಮ್ದು ಯಾವ ಥರ ಜಮಾನ ಅಂದರೆ ಟ್ರೋಲ್ ಜಮಾನ ಸರ್ ಇದು. ಇಲ್ಲಿ ಯಾರನ್ನ ಟ್ರೋಲ್ ಮಾಡ್ತೀವಿ, ಆ ಥರದ ವಿಚಾರಗಳು ಏನು ನಡೀತಿದೆ. ಈಗ ನ್ಯೂಸ್ ಪೇಪರ್ ನೋಡಿದ್ರೆ ನ್ಯೂಸ್ ಮೆಟೀರಿಯಲ್ ಏನು ನೋಡ್ತೀವಿ, ಈ ಥರದ್ದು ಎಲ್ಲವನ್ನು ನಾನು ಓದಿದ್ದು ಎಲ್ಲವನ್ನೂ ಅದನ್ನ ಪ್ಲೇಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ ಕತೆ ಚೆನ್ನಾಗಿತ್ತು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ರಾಘವೇಂದ್ರ ನಾಯಕ್ ಅವರಿಗೆ ಡೈಲಾಗ್ ರೈಟಿಂಗ್ ಬಗ್ಗೆ ಅಭಿರುಚಿ ಇದೆ. ಸೊ ಅವ್ರು ನನಗೆ ಒಂದು ಫ್ರೀಡಮ್ ಕೊಟ್ಟರು, ಅದಕ್ಕಾಗಿ ನನಗೆ ಖುಷಿ ಆಯ್ತು ಅದ್ರ ಬಗ್ಗೆ.